ಪಿರಿಯಾಪಟ್ಟಣ ತಾಲೂಕಿನ ಬೆಟ್ಟದ ತುಂಗ ಗ್ರಾಮ ಪಂಚಾಯಿತಿ ಆವರಣದಲ್ಲಿ 2024-25ನೇ ಸಾಲಿನ ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಹಾಗೂ 15ನೇ ಹಣಕಾಸು ಯೋಜನೆಯ ಸಾಮಾಜಿಕ ಪರಿಶೋಧನಾ ಸಭೆ ಆಯೋಜನೆ ಮಾಡಲಾಗಿತ್ತು. ಇನ್ನು ನಡೆದ ಸಭೆಯಲ್ಲಿ ತಾಲೂಕು ಸಾಮಾಜಿಕ ಪರಿಶೋಧನಾ ಸಂಯೋಜಕ ಸಿಆರ್ ಯೋಗೇಶ್ ಅವರು ಮಾತನಾಡಿ, ಗ್ರಾಮೀಣ ಪ್ರದೇಶದಲ್ಲಿ ನಿರುದ್ಯೋಗ ಸಮಸ್ಯೆಯನ್ನು ಹಾಗೂ ಆರ್ಥಿಕ ಅಭದ್ರತೆಯನ್ನು ಪರಿಹರಿಸಲು 2005ರಲ್ಲಿ ಭಾರತ ಸರ್ಕಾರ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತರಿ ಯೋಜನೆಯನ್ನು ಜಾರಿಗೆ ತಂದಿತ್ತು. ಇನ್ನು ಬೆಟ್ಟದ ತುಂಗ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನರೇಗಾ ಯೋಜನೆಯಡಿ 100 ಕಾಮಗಾರಿಗಳು ಅನುಷ್ಠಾನಗೊಂಡಿದ್ದು 78,93,949 ರೂಪಾಯಿಗಳನ್ನು ಅಭಿವೃದ್ಧಿ ಕಾರ್ಯಗಳಿಗೆ ಖರ್ಚು ಮಾಡಲಾಗಿದೆ. ಪ್ರತಿಯೊಂದು ಲೆಕ್ಕವನ್ನು ಪಾರದರ್ಶಕವಾಗಿ ಸಾರ್ವಜನಿಕರ ಮುಂದೆ ಮಂಡಿಸಿ ಅನುಮೋದನೆ ಪಡೆದು ಸರ್ಕಾರಕ್ಕೆ ವರದಿ ಸಲ್ಲಿಸಲಾಗುವುದು. 15ನೇ ಹಣಕಾಸು ಯೋಜನೆ ಅಡಿ 9 ಕಾಮಗಾರಿಗಳು ಅನುಷ್ಠಾನಗೊಂಡಿದ್ದು 16,80,153 ರೂಪಾಯಿಗಳನ್ನು ಅಭಿವೃದ್ಧಿ ಕಾರ್ಯಗಳಿಗೆ ಖರ್ಚು ಮಾಡಲಾಗಿದೆ ಅಂತ ಸಭೆಯಲ್ಲಿ ತಿಳಿಸಿದರು. ಇದೇ ಸಂದರ್ಭದಲ್ಲಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಚೇತನ್ ಕೆಪಿ ಮಾತನಾಡಿ, ಮುಂದಿನ ದಿನಗಳಲ್ಲಿ ನರೇಗಾ ಯೋಜನೆಯಡಿ ಹೆಚ್ಚುವರಿ ಕ್ರಿಯಾ ಯೋಜನೆ ತಯಾರಿಸಿ ಅಭಿವೃದ್ಧಿ ಕೆಲಸಗಳನ್ನು ಅನುಷ್ಠಾನಗೊಳಿಸಲಾಗುವುದು ಅಂತ ತಿಳಿಸಿದರು. ಸಭೆಯಲ್ಲಿ ಬೆಟ್ಟದ ತುಂಗ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಅರವಿಂದ್ ರಾಜಿ ಅರಸ್ ಅವರು ಸಭೆಯಲ್ಲಿ ಮಾತನಾಡಿ, ಬೆಟ್ಟದಪುರ ಗ್ರಾಮ ಪಂಚಾಯಿತಿ ಅವರ ಕಸವನ್ನು ತಂದು ಗಾಡಿಯಲ್ಲಿ ಹಾಕಿ ಬೆಂಕಿಯನ್ನು ಹಾಕುತ್ತಿರುವುದರಿಂದ ಪರಿಸರ ಮಾಲಿನ್ಯವಾಗ್ತಾ ಇದೆ. ಸಾರ್ವಜನಿಕರು ತಿರುಗಾಡಲು ತೊಂದರೆ ಆಗ್ತಾ ಇದ್ದು ಸೂಕ್ತ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿದರು. ಸಾಕಷ್ಟು ಏನಾಗ್ತದೆ ಅಂತಂದ್ರೆ ನೇರವಾಗಿ ಗ್ರಾಮ ಪಂಚಾಯತಿ ಬರ್ತಾರೆ. ಆ ಒಂದು ನಿಯೋಜಿಸಿದಂತ ಅಧಿಕಾರಿಗಳು ಗ್ರಾಮ ಪಂಚಾಯತಿನಲ್ಲಿ ರೆಕಾರ್ಡ್ಸ್ಗಳನ್ನ ವೆರಿಫಿಕೇಶನ್ ಮಾಡಿ ಅವರು ವರದಿ ಕೊಟ್ಟು ಹೋಗ್ತಾರೆ. ಆದ್ರೆ ಸಾರ್ವಜನಿಕರಿಗೆ ಗೊತ್ತಾಗದೆ ಹೇಗೆ ಉದ್ಯೋಗ ಖಾತ್ರಿ ಯೋಜನೆ ಅನುಷ್ಠಾನ ಆಗ್ತಾ ಇದೆ, ಎಷ್ಟು ಕಾಮಗಾರಿಗಳಾಗಿದೆ, ಏನೇನು ಕೆಲಸಗಳಾಗಿದೆ, ಎಷ್ಟು ವೆಚ್ಚ ಆಗಿದೆ ಅನ್ನೋದು ಸಾರ್ವಜನಿಕರಿಗೆ ಲೆಕ್ಕಪತ್ರವನ್ನು ಕೊಡ್ಬೇಕಾಗಿರೋದು ನಾವು. ಯಾಕಂದ್ರೆ ಸಾರ್ವಜನಿಕರು ನಾವೆಲ್ಲ ಸೇರಿ ತೆರಿಗೆ ಹಣವನ್ನ ಕಟ್ಟೋದ್ರಿಂದನೇ ಅದು ಅನುದಾನದ ರೂಪದಲ್ಲಿ ಬರ್ತಕ್ಕಂಥ ಸರ್ಕಾರದಿಂದ. ಹಾಗಾಗಿ ಮೊದಲು ನಾವು ಕೊಡಬೇಕಾಗಿರೋ ಲೆಕ್ಕವನ್ನ ಸಾರ್ವಜನಿಕರಿಗೆ, ಆ ಒಂದು ಉದ್ದೇಶದಿಂದ ಸಾರ್ವಜನಿಕವಾಗಿ ಲೆಕ್ಕಪತ್ರವನ್ನ ಮಂಡಿಸಿ ಅದನ್ನ ಚರ್ಚೆಯನ್ನ ಮಾಡಿ ಅಭಿಪ್ರಾಯವನ್ನ ಸಂಗ್ರಹಿಸಿ ಸರ್ಕಾರಕ್ಕೆ ವರದಿ ಕಳಿಸ್ಕೊಡ್ತಾವಂಥದ್ದು. ಅದಕ್ಕೆ ಉದಾಹರಣೆ ಏನು ಅಂತಂದ್ರೆ ಕೆರೆಗೆ ಹೋಗೋ ನೀರೆಲ್ಲ ಜಮೀನಲ್ಲಿ ಹೆಚ್ಚುವರಿಗೆ ಮಕ್ಕಳ ಕೊಡ್ತಾರೆ. ಹೇಳ್ತಿರೋ ವಿಚಾರ ಏನು ಅಂದ್ರೆ, ಬೆಟ್ಟದಪುರ ಪಂಚಾಯತಿಯವರು ಕಸ ಶೇಖರಣೆಗೆ ಅಂತ ಒಂದು ಜಾಗ ಮಾಡಿದ್ದಾರೆ, ಎಲ್ಲಿ ಕಾಲೇಜ್ ಪಕ್ಕ ಮಾಡಿದ್ದಾರೆ. ಆ ಜಾಗದಲ್ಲಿ ಕಸ ಇಟ್ಟಬಿಟ್ಟು ಕಸ ಎಲ್ಲ ಇಲ್ಲಿ ಈ ಬಾರ್ಡ್ ಅಂದ್ರೆ ನಮ್ಮ ಪಂಚಾಯತಿ ಪಕ್ಕಕ್ಕೆ ತಗೊಬಂದು ಹಾಕಿ ಅಲ್ಲಿ ಬೆಂಕಿ ಹಾಕಿ ಹೊಗೆ ಹಾಕಿ ಬಿಡ್ತಾರೆ. ಓಡಾಡೋ ಜನ ಎಲ್ಲ ಹೊಗೆ ಕುಡಿದು ಬಲವಾದ ಕಾಯಿಲೆ ಎಲ್ಲ ಬಂದ್ಬಿಡ್ತದೆ. ಅದಕ್ಕೆ ನೀವು ಈ ಪಂಚಾಯತಿಯಿಂದ ಆ ಪಂಚಾಯತಿಯವರಿಗೆ ಕೊಡ್ಬೇಕು, ನೀವು ಲೆಟರ್ ಕೊಡ್ತೀರಾ? ಅವ್ರು ಕಸದ ತೊಟ್ಟಿ ಮಾಡಿದಾರಲ್ಲಿ, ಆಯ್ತಾ, ಅದು ಯೂಸ್ ಮಾಡ್ತಾರೆ. 24-25ನೇ ಸಾಲಿನಲ್ಲಿ 11,58,601 ರೂಪಾಯಿ ಬಿಲ್ಗಳು ಮಾತ್ರ ಖರ್ಚಾಗಿರೋದು. ಒಟ್ಟಾರೆಯಾಗಿ 24-25ನೇ ಸಾಲಿನಲ್ಲಿ ಒಟ್ಟಾರೆ ಖರ್ಚು 16,80,153 ರೂಪಾಯಿ ಒಟ್ಟಾರೆ ಖರ್ಚಾಗಿದೆ. ಅದೇ ರೀತಿ 24-25ನೇ ಸಾಲಿನಲ್ಲಿ ಅನುದಾನ ಬಂದಿರೋಂಥದ್ದು 31,42,738 ರೂಪಾಯಿ ಒಟ್ಟಾರೆ ಅನುದಾನ ಬಂದಿರೋಂಥದ್ದು. ಇದು 15 ಹಣಕಾಸಿನ ಕಾಮಗಾರಿಗಳು ಮತ್ತು ಬಿಲ್ಸ್ಗಳು.